ಒಗ್ಗಟ್ಟಿರಲಿ ಏನೇ ಆಗಲಿ ನಮ್ಮೂರ ಶಾಲೆ ಮುಚ್ಚಲು ಬಿಡುವುದಿಲ್ಲ. ನಮ್ಮೂರ ಶಾಲೆ ನಮ್ಮ ಹಕ್ಕು. ನಮ್ಮೂರ ಶಾಲೆ ನಮ್ಮೂರಲ್ಲಿ ಉಳಿಸಿ, ಕೆಪಿಎಸ್ ಶಾಲೆಗೆ ಗ್ರಾಮಸ್ಥರ ವಿರೋಧ. ಚಿತ್ರದುರ್ಗ ತಾಲೂಕಿನ ಗಂಜಿಗಟ್ಟೆ ಹಾಗೂ ಕಳ್ಳಿಹಟ್ಟಿ, ಗೊಲ್ಲರಹಟ್ಟಿ ಹಳ್ಳಿಗಳಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ನೇತೃತ್ವದಲ್ಲಿ ಕೆಪಿಎಸ್ ಶಾಲೆಗೆ ಊರಿನ ಮಕ್ಕಳನ್ನು ಸೇರಿಸುವುದಿಲ್ಲ. ಸರ್ಕಾರಿ ಶಾಲೆಗಳ ಮುಂದೆ ನಮ್ಮೂರ ಶಾಲೆ ನಮ್ಮಯ ಕಣ್ಮಣಿ ಬ್ಯಾನರ್ ಕಟ್ಟಿ ನಮ್ಮೂರ ಶಾಲೆ ನಮ್ಮೂರಲ್ಲಿ ಇರಬೇಕೆಂದು ಗ್ರಾಮಸ್ಥರು ಹೋರಾಟ ನಡೆಸಿದರು. ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಕೆ ಈರಣ್ಣರವರು ಮಾತನಾಡಿ, ಕಳ್ಳೆಟ್ಟಿ ಗೊಲ್ಲರಹಟ್ಟಿಯಲ್ಲಿ ಇದೀವಿ. ಚಿತ್ರದುರ್ಗ ಜಿಲ್ಲೆಯ ಕಳ್ಳೆಟ್ಟಿ ಗೊಲ್ಲರಹಟ್ಟಿ ಸರ್ಕಾರಿ ಶಾಲೆ ಮುಂದೆ ನಾವು ಇವತ್ತು ನಮ್ಮೂರ ಶಾಲೆ ನಮ್ಮಯ ಕಣ್ಮಣಿ ಅಂತೇಳಿ ಒಂದು ಶಾಲೆ ಮುಂದೆ ಬ್ಯಾನರ್ ಕಟ್ಟಿ ನಾವು ಇವತ್ತು ಹೋರಾಟನ ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೀವಿ. ಯಾಕೆಂದ್ರೆ ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಹುನ್ನಾರ ನಡೆಸಿದರೆ ಕಳೆದ 6 ತಿಂಗಳಿಂದ ಸಾವಿರಾರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನಮ್ಮೂರ ಸರ್ಕಾರಿ ಶಾಲೆಗಳನ್ನ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಅಂತ ಹೋರಾಟ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಇಷ್ಟೊಂದು ಜನರ ತೀವ್ರ ವಿರೋಧ ನಡುವೆ ಕೂಡ ರಾಜ್ಯ ಸರ್ಕಾರ ಈಗ ಕೆಪಿಎಸ್ ಶಾಲೆಗಳನ್ನು ಆರಂಭಿಸಿಬಿಟ್ಟು ಅದ್ರ ಸುತ್ತ 5 ಕಿಲೋಮೀಟರ್ ಒಳಗಡೆ ಇರುವಂತಹ ಸರ್ಕಾರಿ ಶಾಲೆಗಳನ್ನ ಮ್ಯಾಗ್ನೆಟ್ ಮಾಡಿ ಮರ್ಜ್ ಮಾಡಿ ವಿಲೀನ ಮಾಡಿ ಮುಚ್ಚೋದಕ್ಕೆ ಸರ್ಕಾರ ಆದೇಶಗಳು ಹೊರಡಿಸ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಹಾಸನದಲ್ಲಿ ಸರ್ಕಾರದಿಂದ ಆದೇಶಗಳು ಹೊರಡಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಆಗಿರ್ಬೋದು, ಪಾದರಳ್ಳಿ ಮ್ಯಾಗ್ನೆಟ್ ಶಾಲೆಗಳು ಆಗಿರ್ಬೋದು. ನಿನ್ನೆ ತಾನೇ ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಆದೇಶ ಬಂದಿದೆ. 25 ಮಕ್ಕಳು ಒಂದು ಕ್ಲಾಸಿಗೆ ಇರಬೇಕಂತ ಆದೇಶ ಮಾಡಿದರೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಜನಸಂಖ್ಯೆನೇ ಕಡಿಮೆ ಇರುತ್ತೆ. ಒಂದು ಕ್ಲಾಸ್ 25 ಮಕ್ಕಳು ಎಲ್ಲಿಂದ ಬರಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದ ಇವತ್ತು ಸರ್ಕಾರ ಒಂದೇ ಮಗುವಿದ್ರೆ ಶಾಲೆ ಉಳಿಸ್ತುವಂತೇಳಿ ಶಿಕ್ಷಣ ಮಂತ್ರಿಗಳು ಬರೀ ಭಾಷಣ ಬಿಗಿತಾ ಇದ್ದಾರೆ. ಆದ್ರೆ ಇವತ್ತು ಸರ್ಕಾರಿ ಶಾಲೆಗಳ 100 ಜನ 150 ಜನ 200 ಜನ ಇದ್ರೂ ಕೂಡ ಆ ಮಕ್ಕಳ ಶಾಲೆನ ಉಳಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು. ಬಡವ್ರ ಮಕ್ಕಳು, ರೈತರ ಮಕ್ಕಳು ಓದೋದಕ್ಕೆ ಇರೋದು ಒಂದೇ ಸರ್ಕಾರಿ ಶಾಲೆ ಮಾತ್ರ. ಯಾರು ಕೂಡ ಖಾಸಗಿ ಶಾಲೆಗಳಿಗೆ ಹೋಗ್ಬಿಟ್ಟು 50,000 ಲಕ್ಷ ರೂಪಾಯಿ ಫೀಸ್ ಕಟ್ಟಿ ಓದಕ್ಕಾಗಲ್ಲ. ನಮ್ಮೂರ ಶಾಲೆ ಹಳ್ಳಿಗಳಿರುವಂತ ಸರ್ಕಾರಿ ಶಾಲೆ ಉಳಿಬೇಕಂತೇಳಿ ಇವತ್ತು ನಮ್ಮೂರ ಶಾಲೆ ಮುಚ್ಚಿದರೆ 3-4 ಕಿಲೋಮೀಟರ್ ದೂರವಿರುವ ಕುರುಬರಹಳ್ಳಿ ಕೆಪಿಎಸ್ ಶಾಲೆಗೆ ನಮ್ಮ ಮಕ್ಕಳನ್ನು ಕಳಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮ್ಮೂರ ಶಾಲೆ ನಮ್ಮೂರಲ್ಲೇ ಉಳಿಸಿ ಸಮರ್ಪಕ ಸೌಲಭ್ಯ ಹಾಗೂ ಶಿಕ್ಷಕರನ್ನು ನೀಡಿ ಅಭಿವೃದ್ಧಿಪಡಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು. ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರೇ, ನಮ್ಮೂರಿಂದ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕರ್ನಾಟಕದಾಗಿರೋ ಎಲ್ಲಾ ಶಾಲೆಗಳ ಪರವಾಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕಕ್ಕೆ ಟಾಪರ್ ಬಂದಿರೋಂಥದ್ದು ನಿಮ್ಮ ಹೈಟೆಕ್ ಸ್ಕೂಲಿನ ವಿದ್ಯಾರ್ಥಿಗಳಲ್ಲ, ನಮ್ಮ ಹಳ್ಳಿ ವಿದ್ಯಾರ್ಥಿಗಳು ಟಾಪರ್ ಬಂದಿರೋದು. ಯಾಕೆ ಹಳ್ಳಿ ವಿದ್ಯಾರ್ಥಿಗಳು ಎಲ್ಲ ಮುಚ್ಚಿ, ಸ್ಕೂಲ್ಗಳನ್ನೆಲ್ಲ ಮುಚ್ಚಿ ನಿಮಗೆ ಹೆಸರು ಬರಲಿಲ್ಲ ಅಂತ ಹೇಳಿ ನೀವು ಸರ್ಕಾರಿ ಹೈಟೆಕ್ ಶಾಲೆಗಳನ್ನೆಲ್ಲ ಮಾಡಿ ನೀವು ದಂಧೆ ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ ನೀವುಗೋಸ್ಕರವಾಗಿ ನೀವು ಈ ಥರ ಮಾಡೋದು ಈ ಥರ ಸರಿಯಲ್ಲ. ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಯಾವುದೇ ಕಾರಣಕ್ಕೂ ತೆಗಿಕೂಡ್ದು ಉಳಿಬೇಕು. ಗೌರ್ಮೆಂಟ್ ಶಾಲೆಗಳು ಕಣ್ರಿ ಟಾಪರ್ ಬಂದಿರೋದು, ನಿಮ್ಮ ಹೈಟೆಕ್ ಶಾಲೆಗಳೆಲ್ಲ ಬಂದಿರೋದು ಅದರಿಂದ ಸ್ವಲ್ಪ ಮಾನವೀಯತೆ ಇಟ್ಕೊಂಡು ಸ್ವಲ್ಪ ಹಳ್ಳಿ ಶಾಲೆಗಳು ಮುಚ್ಚಿದಂಗೆ, ತೊಂದರೆ ಮಾಡದಂಗೆ, ಸ್ವಲ್ಪ ಜನಗಳಿಗೆ, ಕೂಲಿ ಕಾರ್ಮಿಕ, ಬಡವರ ಬಗ್ಗರಿಗೆ, ರೈತರ ಮಕ್ಕಳಿಗೆ ಎಲ್ಲ ಸ್ವಲ್ಪ ಒಳ್ಳೇದಾಗಲ್ಲ ಅಂತ ಹೇಳಿ ಇವನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ರಿ. ಹೈಟೆಕ್ ಶಾಲೆಗಳಿಂದ ಏನ್ರಿ ಲಾಭ ಐತೆ ಅವ್ರಿಗೆಲ್ಲ, ನಿಮ್ಗೆ ಹಚ್ಕೊಂಡ್ರಿ ಲಾಭ. ಯಾಕಂದ್ರೆ ನಿಮ್ಮ ಮಿನಿಸ್ಟ್ರುಗಳು ನಿಮ್ಮವೆಲ್ಲ ಹೈಟೆಕ್ ಶಾಲೆಗಳೆಲ್ಲ ಇರೋದು. ಅದರಿಂದ ಅವ್ರಿಗೆಲ್ಲ ಡೊನೇಷನ್ ಮಾಡ್ಬೇಕಂತ ಕಟ್ಟಲು ಯಾರ ಇದ್ದಾರೆ ಎಲ್ಲ. ಈ ಸಂದರ್ಭದಲ್ಲಿ ಗಂಜಿಗಟ್ಟೆ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರು ಮಂಜಣ್ಣ, ಕಾರ್ಯದರ್ಶಿ ನಾಗರಾಜ್ ಮತ್ತು ಸದಸ್ಯರು ಗೋಪಾಲಸ್ವಾಮಿ ಹಾಗೂ ಕಳ್ಳಿಹಟ್ಟಿ, ಗೊಲ್ಲರಹಟ್ಟಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರು ರಾಮಕೃಷ್ಣ, ಕಾರ್ಯದರ್ಶಿ ಸಿದ್ದೇಶ್, ಸದಸ್ಯರು ಪ್ರಕಾಶ್ ಜೊತೆಗೆ ಊರಿನ ಜನರು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.